ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ನಂಗೆ ಅನ್ಸೋ ಪ್ರಕಾರ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಮಾಡ್ತಿರೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ₹1 ಇನ್ವೆಸ್ಟ್ ಮಾಡದೆ ದುಡ್ಡು ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಆ ರಿಲೇಟೆಡ್ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡೋದ ಅಂತ ಬಂದಿದ್ದೀನಿ. ಸೊ ಹೌದು, ₹1 ಕೂಡ ನೀವು ಯಾರು ಇನ್ವೆಸ್ಟ್ ಮಾಡೋ ಹಾಗಿಲ್ಲ. ಬೆಸ್ಟ್ ನೀವು ಫ್ರೀ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಕೂಡ ಮಾಡ್ಕೋಬೋದು. ಅದು ದಿನ ₹700-800 ತನಕ ನೀವು ಅರ್ನಿಂಗ್ ಮಾಡ್ಕೋಬೋದು. ಸೊ ಈ ಸದ್ಯಕ್ಕಂತೂ ಈ ಅಪ್ಲಿಕೇಶನ್ ಬಂದು ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ತುಂಬ ಟ್ರೆಂಡಿಂಗಲ್ಲಿದೆ. ಯಾವ ರೀತಿ ಅಂತಂದರೆ, ಈ ಅಪ್ಲಿಕೇಶನ್ ಅವ್ರಿಗೇನೆ ಕಂಪ್ನಿಯವ್ರಿಗೇನೆ ಈ ಅಪ್ಲಿಕೇಶನಲ್ಲಿ ಬರ್ತಿರೋ ಎಷ್ಟು ಜನ ಇನ್ಸ್ಟಾಲ್ ಮಾಡ್ಕೊಳ್ತಿದ್ದಾರೆ, ಅಷ್ಟು ಜನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಅಷ್ಟು ಅಪ್ಲಿಕೇಶನ್ ಬಂದು ಕ್ರ್ಯಾಶ್ ಆಗ್ತಿದೆ, ತುಂಬಾನೇ ಕ್ರ್ಯಾಶ್ ಆಗ್ತಿದೆ. ಸೊ ಆ ರೇಂಜಿಗೆ ಈ ಒಂದು ಅಪ್ಲಿಕೇಶನ್ ಟ್ರೆಂಡಿಂಗ್ನಲ್ಲಿದೆ. ಸೊ ನಾನು ಕೂಡ ಈ ಅಪ್ಲಿಕೇಶನ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇದು ಅಪ್ಲಿಕೇಶನ್ ಯೂಸ್ ಆಗತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದು, ಮತ್ತು ಈ ಅಪ್ಲಿಕೇಶನನ್ನು ಯಾವ ರೀತಿ ವರ್ಕ್ ಮಾಡ್ಕೊಳ್ಳೋದು, ಮತ್ತು ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಆ ಇನ್ಫಾರ್ಮೇಷನ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗೊತ್ತಿಲ್ದಿರೋರಿಗೆ ಅಪ್ಲಿಕೇಶನ್ ನೇಮ್ ಹೇಳ್ತೀನಿ ನಾನು. ಅಪ್ಲಿಕೇಶನ್ ನೇಮ್ ಬಂದು ವರ್ಲ್ಡ್ ಟ್ರಿಪ್ ಅಂತೇಳಿ. ಸೊ ಇನ್ನೂ ಯಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರೆಲ್ಲರಿಗೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಗೆ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಹೊಸಬರಾಗಿದೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. OTP ಹಾಕ್ತಿದ್ದಂಗೆ ನಿಮ್ಗೆ ಇಂಟರ್ಫೇಸ್ ಈ ರೀತಿ ಸಿಗುತ್ತೆ. ಸೊ ನೋಡಿ, ಇವಾಗ ಇಲ್ಲಿ ತೋರಿಸ್ತಿದ್ದಾರಲ್ಲ ಯಾರೋ ಮಾರ್ಕ್, ಅದನ್ನು ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಅಪ್ಲಿಕೇಶನ್ ಇಂಟರ್ಫೇಸ್ ಬಂದು ಈ ರೀತಿ ತೋರಿಸುತ್ತೆ. ಸೊ ವೆರಿ ಸಿಂಪಲ್ ಫ್ರೆಂಡ್ಸ್. ಮೊದಲು ನಾವು ಮೀ ಆಪ್ಷನ್ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಮೈ ವ್ಯಾಲೆಟ್ ಅಂತ ಇದೆ ನೋಡಿ. ಇಲ್ಲಿ ಮೈ ವ್ಯಾಲೆಟ್ ಆಪ್ಷನ್ ಸಿಗುತ್ತೆ ಮೀಯಲ್ಲಿ, ಮತ್ತು ಮೆಸೇಜ್ ಆಪ್ಷನ್ ಸಿಗುತ್ತೆ, ಇನ್ವಿಟೇಷನ್ ಕೋಡ್ ಸಿಗುತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೋದು ಸಿಗುತ್ತೆ, ಮತ್ತು ಹೆಲ್ಪ್ಲೈನ್ ಸಿಗುತ್ತೆ, ಸೆಟ್ಟಿಂಗ್ ಸಿಗುತ್ತೆ, ಆನ್ಲೈನ್ ಸರ್ವಿಸ್ ಸಿಗುತ್ತೆ, ಓಕೆನಾ? ಇಲ್ಲಿ ನೋಡಿ, ಈಗ 100% ಗೆಟ್ ಮನಿ ಮೇಕಿಂಗ್ ಡಾಗ್ ಅಂತಿದೆ, ಅದರ ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಇಷ್ಟೇ ಫ್ರೆಂಡ್ಸ್, ಏನಿಲ್ಲ, ಸಿಂಪಲ್ಲು. ಯಾವ ರೀತಿ ಆಡೋದು ಅಂತ ಹೇಳ್ಕೊಡ್ತೀನಿ, ಯಾವ ರೀತಿ ಅಮೌಂಟ್ನ ಅರ್ನಿಂಗ್ ಕೂಡ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಏನಂತಂದರೆ, ಇದು ಡಾಗ್ಸ್ಗಳಿರುತ್ತೆ, ಡಾಗ್ಸ್ಗಳನ್ನ ನೀವು ಮರ್ಜ್ ಮಾಡ್ತಾ ಹೋಗೋದಷ್ಟೇ. ವೆರಿ ಸಿಂಪಲ್. ಈಗ 1 ಲೆವೆಲ್ ಡಾಗ್ ಇದ್ದರೆ 1 ಲೆವೆಲ್ ಡಾಗ್ಗೆ ಮರ್ಜ್ ಮಾಡಿದ್ರೆ 2ನೇ ಲೆವೆಲ್ ಡಾಗ್ ಬರುತ್ತೆ. 2ನೇ ಲೆವೆಲ್ ಡಾಗ್ನ 2ನೇ ಲೆವೆಲ್ ಡಾಗ್ ಮರ್ಜ್ ಮಾಡಿದ್ರೆ 3ನೇ ಲೆವೆಲ್ ಡಾಗ್ ಬರುತ್ತೆ. ಇದೇ ರೀತಿ ನೀವು ಅಪ್ ಟು 38 ಲೆವೆಲ್ ತನಕ ನೀವು ಡಾಗ್ಸ್ಗಳನ್ನ ಮರ್ಜ್ ಮಾಡ್ತಾ ಹೋಗ್ಬೇಕಷ್ಟೇ. ವೆರಿ ಸಿಂಪಲ್, ಓಕೆನಾ? ನೀವು ಇದರಲ್ಲಿ ಏನು ಕಷ್ಟಪಡಬೇಕು, ಡೈಲಿ ರೆಗ್ಯುಲರಾಗಿ ಆಡಬೇಕು ಅಂತ ಏನೂ ಇಲ್ಲ. ನೀವು ಫ್ರೀ ಟೈಮಲ್ಲಿ ಇದನ್ನು ಕೂಡ ಮಾಡಿದ್ರೂ ಕೂಡ ನಡೆಯುತ್ತೆ, ಓಕೆನಾ? ಈಗ ನಿಮ್ಗೆ ಸಿಂಪಲಾಗಿ ನಂದು ಇದು ಬೇರೆ ಅಕೌಂಟ್, ಇದು ಬೇರೆ ಮೊಬೈಲ್ ನಂಬರಿಂದ ನಿಮ್ಗೆ ತೋರಿಸೋದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದು ನಾನು 38 ಲೆವೆಲ್ ತನಕ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ನನ್ನ ಲೆವೆಲ್ನ. ಓಕೆ, ಈಗ ನೋಡಿ, ಈಗ ನಾನು ತೋರಿಸ್ತೀನಿ. ಈಗ 31 ಈ ಬಾಕ್ಸಲ್ಲೇ ಕಾಣಿಸ್ತಿದೆ ನಿಮಗೆ. 31 ಲೆವೆಲ್ದು ಡಾಗ್ಗಳಿದೆಯಲ್ಲ ನೋಡಿ. ಈಗ 31 ಲೆವೆಲ್ನ ಡಾಗ್ನ ನಾವು ಅದಕ್ಕೆ ಮರ್ಜ್ ಮಾಡ್ತೀನಿ, ಸೇಮ್ ಡಾಗ್ಗೆ. 32 ಲೆವೆಲ್ ಡಾಗ್ ಬಂತು, ಸೇಮ್ ಅದೇ ರೀತಿ 31 ಲೆವೆಲ್ ಡಾಗ್ನ ಸೆಕೆಂಡ್ ನೋಡಿ ಮರ್ಜ್ ಮಾಡ್ತೀನಿ. 31ಗೆ ಮರ್ಜ್ ಮಾಡಿ 32 ಬರುತ್ತೆ. ಈಗ ಆಯ್ತಲ್ವಾ? ಈಗ 32ಗೆ ಮರ್ಜ್ ಮಾಡ್ತೀನಿ, 33 ಬರುತ್ತೆ, ಓಕೆ ಅಲ್ವಾ? ಈಗ ನಾನು 33 ಈ ಕಡೆ ಹಾಕ್ಕೊಳ್ತೀನಿ. ತಿರ್ಗಾ ಈಗ ನೋಡಿ ಖಾಲಿ ಇದೆಯಲ್ಲ ಬಾಕ್ಸ್, ಅಲ್ಲಿಗೆ ನಾನು 30 ಲೆವೆಲ್ನ ಡಾಗ್ನ ಹಾಕ್ಕೊಳ್ತೀನಿ. ನೋಡಿ, ತಿರ್ಗಾ 13 ಲೆವೆಲ್ ಡಾಗ್ನ 30 ಲೆವೆಲ್ಗೆ 30 ಲೆವೆಲ್ ಡಾಗ್ನ 30 ಲೆವೆಲ್ಗೆ ಮರ್ಜ್ ಮಾಡಿ 31 ಬಂತು. 31 ಮರ್ಜ್ ಮಾಡಿದ್ರೆ 32 ಬಂತು. 32ನ 32ಗೆ ಮರ್ಜ್ ಮಾಡಿದ್ರೆ 33 ಬರುತ್ತೆ. 33ನ 33 ಮಾಡಿದ್ರೆ 34 ಲೆವೆಲ್ ಡಾಗ್ ಬರುತ್ತೆ. ಇದೇ ರೀತಿ ನೀವು ಜಸ್ಟ್ ಡಾಗ್ಸ್ಗಳನ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಮರ್ಜ್ ಮಾಡಿಕೊಂಡು, ಓಕೆನಾ? ಇಷ್ಟೇ, ವೆರಿ ಸಿಂಪಲ್ಲು. ನೀವು ವರ್ಕ್ ಮಾಡಬೇಕಾದ್ರೆ ಇಷ್ಟೇ, ಇನ್ನೇನು ಇಲ್ಲ, ಓಕೆನಾ? ಪ್ಲಸ್ ಏನಂತ ಅಂದ್ರೆ, ಮೇಲ್ಗಡೆ ನಿಮಗೆ ಇಲ್ಲಿ ನ್ಯೂಯಾರ್ಕ್ ಅಂತ ಕಾಣ್ತಿದೆಯಲ್ಲ, ಅದ್ರ ಪಕ್ಕದಲ್ಲಿ ರಿಸೀವ್ ಅಂತ ಇದೆ ನೋಡಿ. ಇಲ್ಲಿ ಇದ್ರ ಮೇಲೆ ರಿಸೀವ್ ಮೇಲೆ ಪ್ರೆಸ್ ಮಾಡ್ಕೊಳ್ತೀನಿ ನಾನೀಗ. ರಿಸೀವ್ ಸಕ್ಸಸ್ಫುಲ್ಲಿ, ಕಂಗ್ರ್ಯಾಚುಲೇಷನ್ಸ್, ಯು ಗೆಟ್ 36,000 ಅಂತ ಕಾಯಿನ್ಸ್ ಅಂತ ಬಂದಿದೆ. ಇದು ನಿಮಗೆ ನೋಡಿ ಇಲ್ಲಿ ಪ್ರತಿ 1 ಅವರ್ಗೆ ಒಂದ್ಸಲ ಇದು ನಿಮಗೆ ಕಾಯಿನ್ಸ್ ಬರ್ತಾ ಇರುತ್ತೆ. ಪಕ್ಕದಲ್ಲಿ ನಿಮಗೆ ಟರ್ನಬಲ್ ಅಂತ ರಿವೀಲ್ ಕಾಣ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ. ಈಗ ನಿಮ್ಗೆ ಡೈಲಿ
ಈ ಥರ ಟರ್ನಬಲ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ 16 ಸಲ ನೀವು 16 ಇರುತ್ತೆ ನಿಮಗೆ ಸ್ಪಿನ್ನು. 16 ಸಲ ನೀವು ಸ್ಪಿನ್ ಮಾಡ್ಕೋಬೋದು. ಸ್ಪಿನ್ ಮಾಡ್ಕೊಂಡು ಹಿಂಗೆ ಟರ್ನ್ ಮಾಡಿದ್ರೆ ನಿಮಗೆ ಕಾಯಿನ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ. ಓಕೆನಾ, ಇನ್ನೊಂದು ಸಲ ಸ್ಪಿನ್ ಮಾಡ್ತೀನಿ ನೋಡಿ. ಫ್ಯೂ ಗೋಲ್ಡ್ಸ್ ಅಂತ ಬಂತು. ಈಗ ಇದು ಕಾಯಿನ್ಸ್ ಬರುತ್ತೆ ನೋಡಿ, ಇಷ್ಟು ಕಾಯಿನ್ಸ್ ಮತ್ತು ಅದು ಬರ್ತಾ ಹೋಗುತ್ತೆ. ಸೊ ತಿರ್ಗಾ ಸ್ಟಾರ್ಟ್ ಕೊಡ್ತೀನಿ ನೋಡಿ. ತಿರ್ಗಾ ಸಮ್ ಗೋಲ್ಡ್ಸ್ ಅಂತ ಬಂತು, ಶೋರ್ ಕೊಡ್ತೀನಿ, ತಿರ್ಗಾ ಸ್ಟಾರ್ಟ್ ಕೊಡ್ತೀನಿ. 10x ಗಿಫ್ಟ್ ಅಂತ ಬಾಕ್ಸ್ ಅಂತ ಇದೆಯಲ್ಲ ನೋಡಿ, ಇದು ಬಂತು. ಮೇನ್ ಏನಪ್ಪ ನಿಮ್ಗೆ ಯಾವ ರೀತಿ ಇನ್ಕಮ್ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಲ್ವಾ. ಸೊ ನೋಡಿ, ಈಗ ರಿಸೀವ್ ಅಂತ ಕೊಡ್ತೀನಿ, ಲೋಡ್ ಆಗ್ತಿದೆ ನೋಡಿ. ಈಗ ನಿಮ್ಗೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿದೆ ನನಗೆ. ಈಗ ಒಂದು 10 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಇದು. ಈ ಆ್ಯಡ್ನ ನಾನು 10 ಸೆಕೆಂಡ್ಸ್ ನೋಡಿದ್ರೆ ನನಗೆ ಏನಂತಂದರೆ ಕಂಪ್ನಿ, ಈ ವರ್ಲ್ಡ್ ಟ್ರಿಪ್ ಕಂಪ್ನಿಯವ್ರಿಗೆ ನಾನು ಅಡ್ವರ್ಟೈಸ್ಮೆಂಟ್ ನೋಡೋದ್ರಿಂದ ಅವ್ರಿಗೆ ರೆವೆನ್ಯೂ ಹೋಗುತ್ತೆ. ಆ ರೆವೆನ್ಯೂ ನನಗೆ ಬಂದು 20% ಇನ್ಕಮ್ನ ನಮ್ಗೆ ಕೊಡ್ತಾರೆ. 80% ಇನ್ಕಮ್ ಏನಿರುತ್ತೆ ಅದು ಅವ್ರು ಇಟ್ಕೊಳ್ತಾರೆ. ಇದರಿಂದ ನಮಗೆ ಅಮೌಂಟ್ ಕೊಡೋದು. ಈ ಅಪ್ಲಿಕೇಶನಲ್ಲಿ ನಾವು ಅಪ್ಲಿಕೇಶನಲ್ಲಿ ಆ್ಯಡ್ ನೋಡೋದ್ರಿಂದ ಕೂಡ ನಮಗೆ ಅಮೌಂಟ್ ಕೊಡೋದು ಅವರು. ಸೊ ನೋಡಿ, ಈಗ 10 ಸೆಕೆಂಡ್ಸ್ ಅಪ್ಲಿಕೇಶನ್ ಇದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ನೋಡ್ತಾ ಇದ್ದೀನಿ. ಸೊ ಈಗ ಮುಗೀತು ಇವಾಗ. ಸೊ ಏನೋ ತೋರಿಸ್ತಿದೆ, ಒಂದು ಸೆಕೆಂಡ್. ಅಲ್ಲಿ ಇಂಟು ಮಾರ್ಕ್ ಬರ್ಬೇಕು ನಮಗೆ ರೈಟ್ ಸೈಡಲ್ಲಿ. ಸೊ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ. ಇಲ್ಲಿ ಗೇಮ್ಸ್ ಅದನ್ನು ತೋರಿಸ್ತಾರೆ, ಇದನ್ನು ಆಡೋಕ್ಕೇನು ಹೋಗಬೇಡಿ, ಸುಮ್ಮನೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾರೆ ನೋಡಿ. ಈಗ ಇಂಟು ಮಾರ್ಕ್ ಬಂದಿದೆ ರೈಟ್ ಸೈಡಲ್ಲಿ, ಇಂಟು ಮಾರ್ಕ್ನ ಪ್ರೆಸ್ ಮಾಡ್ತೀನಿ. ಓಕೆ, ಹೋಯ್ತು ಅದು. ಸ್ಟಾರ್ಟ್ ಕೊಡ್ತೀನಿ ನಾನು. ಲಾಟ್ಸ್ ಆಫ್ ಕಾಯಿನ್ಸ್ ಅಂತ ಬಂತು. ಈಗ ನಾನು 10x ಆಗಲೇ ಗಿಫ್ಟ್ 10 ಬಾಕ್ಸ್ ಬಂದಿತ್ತು. ಈಗ ಅದು ಸೇರಿಸಿ ನಮ್ಮ ಡಬಲ್ ಕಾಯಿನ್ಸ್ 10 ಪಟ್ಟು ಡಬಲ್ ಎಕ್ಸ್ಟ್ರಾ ಬಂದಿರುತ್ತೆ ಕಾಯಿನ್ಸ್ ನಮಗೆ. ತಿರ್ಗಿ ಸ್ಟಾರ್ಟ್ ಕೊಡ್ತೀನಿ ಇವಾಗ. ತಿರ್ಗಿ ಮೆನಿ ಗೋಲ್ಡ್ ಅಂತ ಬಂತು ನೋಡಿ, ಶೋರ್ ಕೊಡ್ತೀನಿ. ಓಕೆನಾ, ಇದೇ ರೀತಿ ನಿಮಗೆ ಡೈಲಿ ಇದು ಬೆಳಗ್ಗೆ ಜಾವ 12 ಗಂಟೆಗೆ ಇದು ವಿಲ್ ಸಿಗುತ್ತೆ. ತಿರ್ಗಿ ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು 16 ಸಲನೂ ನೀವು ವೀಡಿಯೋಸ್ ನೋಡಿ ಕಂಪ್ಲೀಟ್ ಮಾಡಿದರೆ ತಿರ್ಗಿ ನಿಮ್ಗೆ ಮಧ್ಯಾಹ್ನ 12 ಗಂಟೆಗೆ ತಿರ್ಗಿ 16 ವೀಡಿಯೋಸ್ ಎಕ್ಸ್ಟ್ರಾ ಕೊಡ್ತಾರೆ. 16 ವೀಡಿಯೋಸ್ ನೋಡಿದ್ರೆ ನಿಮಗೆ ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ಕೋಬೋದು. ಆ ಕಾಯಿನ್ಸ್ಗಳು ಏನಕ್ಕಪ್ಪ ಅಂತ ನೀವು ಅಂದ್ಕೊಂಡಿರ್ಬೋದು. ನೀವೀಗ ಫಸ್ಟ್ನೇ ಲೆವೆಲ್, ಈಗ ಹೊಸ್ದಾಗಿ ಯಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆಡಬೇಕು ಅಂದ್ಕೊಂಡಿರೋರಿಗೆ 1ನೇ ಲೆವೆಲ್ ಡಾಗಿಂದ ನೀವು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅವಾಗ ನೀವು 1 ಲೆವೆಲ್ ಡಾಗ್ ನೋಡಬೇಕು ಅಂದರೆ ಸ್ಟೋರ್ಗೆ ಹೋಗ್ತೀವಿ ನೋಡಿ. ಇಲ್ಲಿ ಸ್ಟೋರ್ ಅಂತ ಆಪ್ಷನ್ ಇದೆ, ನೀವು ನೋಡ್ಬೋದು. ಇಲ್ಲಿ 1ನೇ ಲೆವೆಲ್ ಡಾಗ್ ಇದೆ, ಸೊ 2ನೇ ಲೆವೆಲ್ ಡಾಗ್ ಇದೆ, 3ನೇ ಲೆವೆಲ್ ಡಾಗ್ ಇದೆ. ಸೊ 1 ಲೆವೆಲ್ ಡಾಗಿಗೆ ಇಷ್ಟು ಕಾಯಿನ್ಸ್ ಬೇಕಾಗುತ್ತೆ, ಪಕ್ಕದಲ್ಲಿ ಕೊಟ್ಟಿದೆ ನೋಡಿ. 86,700 ಕಾಯಿನ್ಸ್ ಇರಬೇಕಾಗುತ್ತೆ. ಸೆಕೆಂಡ್ ಲೆವೆಲ್ ಡಾಗಿಗೆ ನೋಡಿ, ಇಲ್ಲಿ 1,82,952 ಕಾಯಿನ್ಸ್ ಬೇಕಾಗುತ್ತೆ. ಸೊ ಆ ಲೆವೆಲ್ಗೆ ಅದರದ್ದೇ ಆದಂಥ ಕಾಯಿನ್ಸ್ಗಳಿರುತ್ತೆ. ಆ ಕಾಯಿನ್ಸ್ಗಳು ನಿಮಗೆ ಇದ್ರೆ ಮಾತ್ರ ಆ ಡಾಗ್ಸ್ಗಳನ್ನ ನೀವು ಬಾಕ್ಸ್ಗೆ ಫಿಲ್ ಮಾಡಿಕೊಂಡು ಮರ್ಜ್ ಮಾಡಿದ್ರೆ ಲೆವೆಲ್ಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗೋದು. ಓಕೆನಾ, ಈಗ ನೋಡಿ, ಈಗ ಇಲ್ಲಿ ನಮಗೆ ಒಂದು 5 ಬಾಕ್ಸ್ ಖಾಲಿ ಇದೆಯಲ್ಲ ನೋಡಿ. 5 ಬಾಕ್ಸ್ಗೆ ನಾನು 30 ಲೆವೆಲ್ ಡಾಗ್ದು ಇಲ್ಲಿ ಫಿಲ್ ಮಾಡ್ತೀನಿ ನೋಡಿ. ಈಗ ಫುಲ್ ಎಲ್ಲ ಬಾಕ್ಸ್ಗಳು ಫಿಲ್ ಆಗಿದೆಯಲ್ಲ ನಂತರ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಎಲ್ಲ ಡಾಗ್ಸ್ ಮೇಲ್ಗಡೆ ನಿಮಗೆ ಕಾಯಿನ್ಸ್ಗಳು ಬರ್ತಾ ಇದೆ, ಕಾಣಿಸ್ತಿದೆ ಮೇಲ್ಗಡೆ ನಿಮಗೆ. ಆ ಕಾಯಿನ್ಸ್ಗಳು ಏನಪ್ಪ ಅಂತಂದರೆ, ನಾನೀಗ ಆಡ್ತಾ ಇದ್ದೀನಿ ನಾನು. ಸೊ ಯಾವುದೋ ಒಂದು ಕೆಲಸ ಬಂತು, ನಾನು ಹೋಗ್ಬೇಕೀಗ. ಆ ಟೈಮ್ಗೆ ಏನು ಮಾಡ್ತೀನಿ ನಾನು, ಈ ಥರ ಫುಲ್ ಬಾಕ್ಸಲ್ಲಿ ಎಲ್ಲ ಡಾಗ್ಗಳನ್ನೂ ಫಿಲ್ ಮಾಡಿಬಿಟ್ಬಿಟ್ಟು ಅಪ್ಲಿಕೇಶನ್ ಕ್ಲೋಸ್ ಮಾಡಿಬಿಟ್ಟು ಹೋಗ್ತೀನಿ ನಾನು. ಹೋದ್ರೂ ಕೂಡ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ ನೀವು ಅಪ್ಲಿಕೇಶನ್ ಯೂಸ್ ಮಾಡದೇ ಇದ್ರು ಕೂಡ ನಿಮಗೆ ಏನಾಗುತ್ತೆ, ಕಾಯಿನ್ಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಓಕೆನಾ, ನೀವು ಆಡಲೇಬೇಕು ಅಂತ ಏನಿಲ್ಲ, ಒಟ್ಟಿನ ಒಂದು ನೆನಪಲ್ಲಿ ಇಟ್ಕೋಬೇಕು. ನೀವು ಮೊಬೈಲ್ ಅಪ್ಲಿಕೇಶನ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಎಲ್ಲ ಬಾಕ್ಸಲ್ಲೂ ಡಾಗ್ಸ್ ಇದೆಯಾ ನೋಡಿಕೊಂಡು, ಡಾಗ್ಸ್ ಇಲ್ಲ ಅಂತಂದರೆ ಡಾಗ್ಸ್ಗಳನ್ನ ಫಿಲ್ ಮಾಡಿಕೊಂಡು ಅಪ್ಲಿಕೇಶನ್ ಕ್ಲೋಸ್ ಮಾಡೋದು ಬೆಟರ್ ಅಂತ ಅಂದ್ಕೊಳ್ತೀನಿ. ಈಗ ಮಾಡೋದ್ರಿಂದ ನಮಗೆ ಪ್ರತಿ ಒಂದೊಂದು ಡಾಗಿಗೂ ಸೆಕೆಂಡ್ಸ್ಗೆ ಇಷ್ಟಿಷ್ಟು ಅಂತ ಕಾಯಿನ್ಸ್ ಇರುತ್ತೆ. ಆ ಕಾಯಿನ್ಸ್ ನೀವು ಅಪ್ಲಿಕೇಶನಲ್ಲಿ ನಿಮಗೆ ಜನ್ರೇಟ್ ಆಗ್ತಾ ಹೋಗ್ತಾ ಇರುತ್ತೆ, ನೀವು ಅಪ್ಲಿಕೇಶನ್ ಯೂಸ್ ಮಾಡಿಲ್ಲ ಅಂತಂದ್ರೂ.